ವಿಶ್ವಾದ್ಯಂತ ಇರುವಂತಹ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾರಸಿಕರಿಗೆ, ದೇಶ ಕಾಯುವ ಯೋಧರಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ನನ್ನ ಫೇವ್ರೇಟ್ ಆತ್ಮೀಯ ಗೆಳೆಯರಿಗೆ ಫನ್ ಮ್ಯಾನ್ ಶೋ ಕನ್ನಡ. ಈ ಕನ್ನಡಿಗನ ನಿಮ್ಮನೆಯ ಉಂಡಾಡಿ ಗುಂಡನ ನಿಮ್ಮನೆಯ ಈ ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಅಣ್ಣ ತಮ್ಮಂದ್ರು ಸೇರ್ಕೊಂಡು ಕೊಡೋವಂಥ ಅದ್ಭುತವಾದಂಥ ಕೋಳಿ ಗುಂಡ್ಕಾಯಿ ರೈಸು 40 ರೂಪಾಯಿ ಮಾತ್ರ. ಹೇಗಿದೆ ರುಚಿ? ವಿಡಿಯೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫುಲ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ, ಬಂದು ನಮ್ಮ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ. ಸರ್ ಇದು ಅದು ಹಸಿಮೆಣಸು ಪೇಸ್ಟ್, ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸರ್ ಇದು ಲಿವರ್ ಬೇಯಿಸಿರೋ ನೀರು.
ಪೇಪರ್ ತಟ್ಟೆ ಮೇಲೆ ಫುಲ್ಲು ಗುಂಡ್ಕಾಯಿ ರೈಸು ಜೊತೆಗೆ ಆಮ್ಲೆಟನ್ನು ತಗೊಂಡಿದ್ದೀವಿ. ಈ ಕಡೆ ಈರುಳ್ಳಿ ಹಾಕ್ಕೊಟ್ಟಿದ್ದಾರೆ. ಗುಂಡ್ಕಾಯಿ ರೈಸ್ ಅಂತಿದ್ದಾಗಲೇ ಮೊದಲಿಗೆ ಬೆಂಗಳೂರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಕಲಾಸಿಪಾಳ್ಯ ಚಾಕ್ನಾಸ್ ಇದೆಯಲ್ಲ, ಆ ಭಾಗದಲ್ಲಿ ನಿಮಗೆ ಗುಂಡ್ಕಾಯಿ ರೈಸ್ ಕೊಡೋರು. ಬರೀ ಕೋಳಿದು ಗುಂಡ್ಕಾಯಿ ಮಾತ್ರ ಇರೋದು, ಲಿವರ್ ಕಡಿಮೆ ಇರೋದು. ಆದರೆ ಈಗ ಕಲಾಸಿಪಾಳ್ಯ ಚಾಕ್ಣದಲ್ಲಿ ಚಾಕ್ಣನೂ ಅಷ್ಟಕ್ಕಷ್ಟರಲ್ಲೇ ಇರುತ್ತೆ. ಗುಂಡ್ಕಾಯಿ ರೈಸ್ ಅಂತ ಹೇಳಿ ಬರೀ ಲಿವರ್ನ, ಕೋಳಿ ಲಿವರ್ನ ಹಾಕ್ಕೊಡ್ತಾರೆ. ಅದು ವಿಶೇಷವಾಗಿ ಆ ಭಾಗದಲ್ಲಿ ಇರೋ ಅಂಥ ಟಾನಿಕ್ ಪ್ರಿಯರಿಗೆ ಆ ರೈಸ್ ಇಷ್ಟ ಆಗುತ್ತೆ. ಆದರೆ ಇಲ್ಲಿ ಇವರು ಗುಂಡ್ಕಾಯಿ ರೈಸ್ ಕೊಟ್ಟಿದ್ದಾರೆ. ನೀವು ಆಲ್ರೆಡಿ ಕುಕ್ಕಿಂಗ್ ಫಾರ್ಮ್ಯಾಟ್ ನೋಡಿರ್ತೀರ ಯಾವ ಥರ ಮಾಡ್ತಾರೆ ಅಂತ. ವಿಶೇಷವಾಗಿ ಇವ್ರು ಏನಪ್ಪ ಅಂದರೆ ಬೇಡಿಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿನ ಹಾಕಿ ಮಾಡುವಂಥ ಗುಂಡ್ಕಾಯಿ ರೈಸ್. ಶುರು ಮಾಡೋಣ. ಪ್ಲಾಸ್ಟಿಕ್ ಸ್ಪೂನ್ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಸ್ಪೂನ್ ನಮಗೆ ಬೇಡ. ಈಗ ನೋಡಿ, ಗುಂಡ್ಕಾಯಿ ಚಿಕ್ಕ ಚಿಕ್ಕದಾಗಿದೆ. ಗುಂಡ್ಕಾಯಿನ ತಗೊಂಡು ಒಂದು ಬೈಟು ತಿಂತ ಮತ್ತೊಂದು ಗುಂಡ್ಕಾಯಿನ ತಗೊಂಡು ಜಸ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ ಗುಂಡ್ಕಾಯಿ ಪೀಸನ್ನ ಕಡಿತಿದ್ದಾಲೆ ಮೊದಲಿಗೆ ಗೊತ್ತಾಗುವಂಥದ್ದು ಏನಪ್ಪ ಅಂದರೆ, ಗುಂಡ್ಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಕಡೆ ಇಟ್ಕೊಂಡು ಆ ನಂತರ ಗುಂಡ್ಕಾಯಿ ಫ್ರೈ ಮಾಡ್ತಾರೆ. ಫ್ರೈನ ಮಾಡಿ ಆ ನಂತರ ಮತ್ತೆ ಒಂದಷ್ಟು ಈರುಳ್ಳಿನ ಹಾಕಿ ಅವರ ಸೀಕ್ರೆಟ್ ಮಸಾಲ, ಖಾರದ ಪುಡಿ, ಬೇಡಿಗೆ ಪುಡಿ, ಮಸಾಲ ಎಲ್ಲ ಹಾಕಿ ರೈಸನ್ನು ಹಾಕಿ ಈರುಳ್ಳಿನ ಹಾಕಿ ಮಾಡುವಂಥದ್ದು. ಟೊಮೆಟೊ ಯೂಸ್ ಮಾಡಲ್ಲ. ಬರೀ ಲಾಸ್ಟಲ್ಲಿ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ. ಗುರು ಎಷ್ಟು ಮಾತಾಡ್ತೀಯ ಗುರು, ಊಟ ಮಾಡೋ ಅಂದ್ರ, ನಿಜ ಊಟನ ಕಾಯಿಸ್ಬಾರ್ದು. ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ ಕೈ ತುಂಬ ಹಿಂಗೆ ಗುಂಡ್ಕಾಯಿ ರೈಸನ್ನು ತಗೊಂಡು ಜಸ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ ಅಮೋಘ. ಗುಂಡ್ಕಾಯಿ ಅಂದರೆ ಇದರಲ್ಲೂ ಅಷ್ಟೇ, ಬರೀ ಗುಂಡ್ಕಾಯಿನ ಹಾಕಿಲ್ಲ, ಲಿವರು ಹಾಕಿದ್ದಾರೆ. ಆದರೆ 80% ಗುಂಡ್ಕಾಯಿ ಇದೆ, 20% ಲಿವರನ್ನು ಹಾಕಿರುವಂಥದ್ದು. ಅದೇ ವಿಶೇಷ ಇಲ್ಲಿ ಅಂತ ಹೇಳ್ತಾ ಕಮಿಂಗ್ ಟು ರೈಸ್, ಅವರು ಬುಲೆಟ್ ರೈಸನ್ನು ಉಪಯೋಗಿಸಿದ್ದಾರೆ. ಬುಲೆಟ್ ರೈಸ್ ಉಪಯೋಗಿಸಿ 40 ರೂಪಾಯಿಗೆ ಹಾಫ್ ಪ್ಲೇಟು ಗುಂಡ್ಕಾಯಿ ರೈಸ್ ಕೊಡ್ತಾರೆ. ಫುಲ್ ಬೇಕು ಅಂದರೆ 60 ರೂಪಾಯಿ ಆಗುತ್ತೆ. ಏನಿಲ್ಲ, ಗುಂಡ್ಕಾಯಿನ ಹಿಂಗೆ ಇಟ್ಕೊಂಡು ರೈಸ್ ಮೇಲೆ ಹಿಂಗಿಟ್ಟು ಕೈ ತುಂಬ ಹಿಂಗೆ ತಗೊಂಡು ಇಂಥ ಈರುಳ್ಳಿನೂ ತಿಂತಾ ಇದ್ರೆ ಬೇಕು ಅನ್ಸುತ್ತೆ ಕಣ್ರಿ. ಏನು ಅಂತ ಕೇಳಿದ್ರ, ನಿಮ್ಮ ಪ್ರೀತಿ ಆಮ್ಲೆಟ್ ಬೇಕು. ಗುಂಡ್ಗೆಕಾಯಿ ರೈಸ್ ಜೊತೆಗೆ ಈರುಳ್ಳಿನ ಮಿಕ್ಸ್ ಮಾಡ್ಕೊಂಡು ತಿಂದಿದ್ದಾಯಿತು. ಈಗ ಆಮ್ಲೆಟ್ ಸರದಿ. ಆಮ್ಲೆಟು ಏನು ಗುರು ಇಷ್ಟೊಂದು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ಲ ಅಂದರೆ, ಪ್ರತಿಯೊಂದು ಕಡೆನೂ ಆಮ್ಲೆಟ್ ಸಿಗುತ್ತೆ. 2 ಮೊಟ್ಟೆನ ಹೊಡಿತಾರೆ, ಒಂದಷ್ಟು ಈರುಳ್ಳಿ ಹಾಕ್ತಾರೆ, ಟೊಮೆಟೊ ಹಾಕ್ತಾರೆ, ಕೊತ್ತಂಬರಿ ಸೊಪ್ಪು ಹಾಕ್ತಾರೆ, ಒಂದಷ್ಟು ಮೆಣಸಿನ್ಕಾಯಿನ, ಖಾರದ ಪುಡಿನ, ಉಪ್ಪಿನ ಪುಡಿನ, ಪೆಪ್ಪರ್ ಪುಡಿನ ಹಾಕಿ ಮಾಡುವಂಥದ್ದು ನೋಡಿರ್ತೀವಿ. ಆದರೆ ಇವ್ರು ಮಾಡೋ ಆಮ್ಲೆಟು ಮೊಟ್ಟೆ ಒಡೆದು ಹಾಕಿ ಈರುಳ್ಳಿ ಹಾಕ್ತಿದ್ದಾಗಲೇ ಇವರ ಒಂದು ಕೆಂಚಟ್ಟಿ ಬರುತ್ತೆ. ಕೆಂಚಟ್ಟಿನ ಹಾಕಿ ಆ ನಂತರ ಇವೆಲ್ಲ ಐಟಮ್ಗಳನ್ನೂ ಹಾಕಿ ಮಾಡ್ತಾರೆ. ಇಂಥ ಆಮ್ಲೆಟು ಹೇಳಬೇಕು ಅಂದರೆ ಯಾವ ಸ್ಟಾರ್ ಹೋಟ್ಲಲ್ಲೂ ಸಿಗಲ್ಲ ಕಣ್ರಿ, ಅಷ್ಟು ಚೆನ್ನಾಗಿದೆ. ಡಬಲ್ ಆಮ್ಲೆಟ್ ನಾನು ತೊಗೊಂಡಿರುವಂಥದ್ದು. ಸೀಡ್ಸ್ ಇಲ್ಲ. ಆಮ್ಲೆಟ್ ಅಂತಿದ್ದಲ್ಲೇ ಕೆಲವೊಂದು ಅಂಗಡಿಗಳಲ್ಲಿ ಸೀದಿಸ್ಬಿಡ್ತಾರೆ, ಸೀಡ್ಸ್ ಇಲ್ಲ. ಹಿಂಗೆ ಹಾಕಿ ಹಿಂಗೆ ಮಾಡಿ ಹಿಂಗೆ ತೆಗೆದು ಹಿಂಗೆ ಕೊಟ್ಟಿದ್ದಾರೆ. ಅತಿರೇಕ ಖಾರನೂ ಇಲ್ಲ, ಅತಿರೇಕ ಉಪ್ಪೂ ಇಲ್ಲ, ಎಲ್ಲವೂ ಚೆನ್ನಾಗಿ ಸ್ಪ್ರೆಡ್ ಆಗಿರುವಂಥದ್ದು. ಆಮ್ಲೆಟನ್ನು ಹಿಂಗೆ ತಗೊಂಡು ಡಬಲ್ ಸ್ಲೇಸ್ ಮಾಡಿ ಹಿಂಗಿಟ್ಟು ಅದ್ರ ಮೇಲೆ ಗುಂಡಿಗೆಕಾಯಿನೂ ಅದ್ರ ಮೇಲೆ ಇಟ್ಟು ಹಿಂಗೆ ತಿಂತಾಯಿದ್ರೆ
ಗುಂಡಿಗೆಕಾಯಿ ರೈಸ್ಗೂ ಈ ಆಮ್ಲೆಟ್ಟು ಅವರ ಸೀಕ್ರೆಟ್ ಮಸಾಲ ಕೆಂಪು ಚಟ್ನಿ ಹಾಕಿ ಮಾಡಿರುವಂಥ ಆಮ್ಲೆಟ್ಗೆ ರುಚಿ ಎಕ್ಸ್ಟ್ರಾರ್ಡ್ನರಿ. ಇನ್ನು ಅಣ್ಣ ಹೇಳ್ದಂಗೆ ನಮ್ಮ ಬೆಳ್ಳುಳ್ಳಿ ಚಂದ್ರು ಅವರ ಡೈಲಾಗು ಒನ್ ಮೋರ್ ಅಂತ ಅನ್ನಲೇಬೇಕು ಕೇಳ್ರಿ. ಈ ಗುಂಡಿಗೆಕಾಯಿ ರೈಸ್ನ ಬಂದು ಸಂಜೆ 7 ಗಂಟೆಯಿಂದ 10 ಗಂಟೆ ಒಳಗೆ ಯಾಕಪ್ಪ ಬಂದು ತಿನ್ನಬೇಕು ಅಂತ ಅಂದರೆ, ಮೊದಲನೇದಾಗೆ ಅವರ ಹೋಮ್ ಮೇಡ್ ಮಸಾಲ, ಟೇಸ್ಟಿಂಗ್ ಪೌಡ್ರು, ಕಲರು ಅವೆಲ್ಲ ಹಾಕಿದೆ ಬರೀ ಬ್ಯಾಡಿಗೆ, ಗುಂಟೂರು ಮೆಣಸಿನ್ಕಾಯಿ ಮಸಾಲ, ಬೆಳ್ಳುಳ್ಳಿ, ಶುಂಠಿ, ಧನಿಯಾವನ್ನು ಹಾಕಿ ಆಟಾಡಿ ಮಾಡಿರುವಂಥ ಬುಲೆಟ್ ರೈಸಲ್ಲಿ ಮಾಡಿರುವಂಥ ಗುಂಡಿಗೆಕಾಯಿ ರೈಸು ತಿನ್ನಲೇಬೇಕು. ಮನೇಲಿ ಮಾಡ್ದಂಗೆ ಇರುತ್ತೆ. ಬಟ್ ಅವ್ರ ಸೀಕ್ರೆಟ್ ಮಸಾಲ ಇದೆಯಲ್ಲ ನೆಕ್ಸ್ಟ್ ಲೆವೆಲ್. ಅದು ಈ ಗುಂಡಿಗೆಕಾಯಿ ರೈಸ್ನೇ ಆಗಿರಲಿ, ಆಮ್ಲೆಟ್ನೇ ಆಗಿರಲಿ, ಸೈಕ್ ಮಾಡಿಬಿಡತ್ತೆ ಅಂತ ಹೇಳ್ಬೋದು. ನೀವು ಬನ್ನಿ, ಒಬ್ಬರೇ ಬರಬೇಡಿ, ನನ್ನಂಗೆ ಫ್ಯಾಮ್ಲಿ ಜೊತೆ ಬನ್ನಿ, ಫ್ರೆಂಡ್ಸ್ ಜೊತೆ ಬನ್ನಿ. ಕಾರ್ ಪಾರ್ಕಿಂಗ್ ಮಾಡೋಕ್ಕೂ ಇಲ್ಲಿ ಜಾಗ ಇದೆ, ಬೈಕ್ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇದೆ. ಫ್ಯಾಮ್ಲೀಸ್ ಕಾರಲ್ಲಿ ಕೂತಿದ್ರೆ ನೀವು ತೊಗೊಂಡೋಗಿ ಕೊಡ್ಬೋದು. ಬನ್ನಿ ತಿನ್ನಿ. ಗುಂಡಿಗೆಕಾಯಿ ಲಿವರ್ನ ಯಾರಿಗೂ ತಿಂತಾರೆ ಅಂತೀರಾ? ಸುಮಾರು ಜನ ಇವತ್ತು ಗಾರ್ಮೆಂಟ್ಸ್ಗೆ ಹೋಗೋರು, ಆಟೋ ಚಾಲಕರು, ನನ್ನಂಥ ಬಡೈಕ್ಳುಗಳಿಗೆ ಈ ಗುಂಡಿಗೆಕಾಯಿನೇ ಮಟನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಣ್ರಿ. ಗುಂಡಿಗೆಕಾಯಿ ರೈಸು ನಾನು ಹೇಳಬೇಕು ಅಂದರೆ 2003-4 ಕಪಾಲಿ ಬೀದಿ ಇದೆಯಲ್ಲ, ಕಪಾಲಿ ಥಿಯೇಟ್ರ್ ಪಕ್ಕದಲ್ಲಿ ಒಂದು ಸಂಧಿಯಲ್ಲಿ ಒಬ್ಬರು ಅಣ್ಣ 15 ರೂಪಾಯಿಗೆ ಗುಂಡಿಗೆಕಾಯಿ ರೈಸ್ ಕೊಡ್ತಿದ್ರು. ಆ ರುಚಿ ರಾತ್ರಿ 10 ಗಂಟೆಗೆ ಹೋಗಿ ನಾವು ಒಂದಷ್ಟು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳ ಜೊತೆಗೆ ನಾನು ಕಲಾವಿದ ಹೋಗಿ ತಿಂತಾಯಿದ್ವಿ. ಹೊಟ್ಟೆ ತುಂಬೋಗ್ಬಿಡೋದು ಆ ರುಚಿ. ಇವತ್ತು ನಾನು ಈ ಗುಂಡಿಗೆಕಾಯಿ ರೈಸಲ್ಲಿ ನೋಡಿದೆ. ಬನ್ನಿ ತಿನ್ನಿ. ಸ್ಕ್ರೀನ್ ಮೇಲೆ ಅವ್ರ ಫೋನ್ ನಂಬರು ಕೊಟ್ಟಿದ್ದೀನಿ. ಮಾಡಿಕೊಟ್ಟಂಥ ಅಣ್ಣ ತಮ್ಮಂದ್ರನ್ನ ಹೋಗಿ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ. ನಮ್ಮ ಹೆಸರು ರಾಜು ಅಂತ. ಅಣ್ಣ ನಿಮ್ಮ ಹೆಸರು? ಅಶೋಕ್ ಅಂತ. ಮಧು. ದಿನೇಶ್. ಯಾವ ಊರಣ್ಣ ನಿಮ್ಮದು? ನಮ್ಮದು ಹಾಸನ. ಹಾಸನ. ನಿಮ್ಮದು? ನಮ್ಮದು ಉಡುಪಿ ಕುಂದಾಪುರ. ನಿಮ್ಮದು ಯಾವ ಊರು? ನಮ್ದು ಉಡುಪಿ ಕುಂದಾಪುರ. ಕುಂದಾಪುರ. ಓಕೆ. ಎಷ್ಟು ವರ್ಷದಿಂದ ಮಾಡ್ಕೊಂಡಿರಣ್ಣ ಇದು? 15 ವರ್ಷದಿಂದ ಮಾಡ್ತೀವಿ. 15 ವರ್ಷದಿಂದ. ಓಕೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ನು? ಶ್ರೀ ವಿಷ್ಣು ಪ್ರಿಯ ಫುಡ್ ಕಾರ್ನರ್ 4:30 ರಾತ್ರಿ 11 ಗಂಟೆ. ಓಕೆ. ಭಾಳ ಅದ್ಭುತವಾದ ರುಚಿ ಕೊಡ್ತಾ ಇದ್ದೀರಿ. ಯಾವ ರೈಸ್ ಉಪಯೋಗಿಸೋದು ನೀವು? ಬುಲೆಟ್ ರೈಸ್ ಯೂಸ್ ಮಾಡ್ತೀರಾ? ಓಕೆ. ಗುಂಡಿಗೆಕಾಯಿ ಹಾಕೋವಂಥ ಮಸಾಲದ ಬಗ್ಗೆ ಹೇಳಿ. ಮಸಾಲೆ ನಮ್ಮೂರು ಚಿಕನ್ ಸುಕ್ಕ ಥರ ಮಾಡ್ತೀವಿ. ಕುಂದಾಪುರ ಚಿಕನ್ ಮಸಾಲೆ ಅದೇ ಸೇಮ್ ಅದೇ ಥರ ಮಾಡ್ತೀವಿ. ಓಕೆ. ಅದಷ್ಟೇ ಯೂಸ್ ಮಾಡೋವಂಥದ್ದು. ಬೇರೆ ಶುಂಠಿ ಬೆಳೆ ಪೇಸ್ಟು. ಓಕೆ. ಗರಂ ಮಸಾಲೆ. ಹಾಂ. ಇಷ್ಟು ಕಲರ್ ಕಾಣುತ್ತಲ್ಲ, ಅದು ಕಾರಣ ಏನು? ಅದು ಬ್ಯಾಡಿಗೆ ಮೆಣಸು ಕಲರ್ ಫೈನ್ ಮಾಡಿ ಹಾಕ್ತೀವಿ. ಬ್ಯಾಡಿಗೆ ಮೆಣಸಿನಕಾಯಿ ಖಾರ. ಬೇರೆ ಇನ್ಯಾವ ಕಲರ್ ಹಾಕಲ್ಲ? ಕಲರ್ ಯೂಸೇ ಇಲ್ಲ. ಟೇಸ್ಟಿಂಗ್ ಪೌಡರ್ ಹಾಕಲ್ಲ? ಯೂಸೇ ಇಲ್ಲ. ಓಕೆ. ನೀವಂತೂ ಭಾಳ ಅದ್ಭುತವಾಗಿ ಎಗ್ ರೈಸ್ ಮಾಡ್ತೀರಿ. ಅಣ್ಣ ಆಮ್ಲೆಟೂ ಅದ್ಭುತವಾಗಿ ಮಾಡಿಕೊಟ್ರು. ಆಮ್ಲೆಟ್ಗಂತೂ ಒಂದಷ್ಟು ಅವರ ಸೀಕ್ರೆಟ್ ಮಸಾಲವನ್ನು ಹಾಕ್ತಾರೆ ಉಪ್ಪು ಖಾರದ ಜೊತೆಗೆ. ಭಾಳ ಅದ್ಭುತವಾಗಿರುತ್ತೆ. ಅಣ್ಣ ಈಗ ನಿಮ್ಮ ಅಂಗಡಿಗೆ ಬರಬೇಕು ಅಂದ್ರೆ ಹೆಂಗೆ ಬರ್ಬೇಕಣ್ಣ? ವಿಜಯನಗರ ಟೋಲ್ ಗೇಟು, ಸಾಯಿಬಾಬಾ ಟೆಂಪಲ್ ಅಪೋಸಿಟ್. ಸಾಯಿಬಾಬಾ ಟೆಂಪಲ್ ಅಪೋಸಿಟ್. ಏನಿದೆ ಪಿಲ್ಲರ್ ನಂಬರು? 261. ಸ್ಕ್ರೀನ್ ಮೇಲೆ ಅಣ್ಣಂದು ನಂಬರ್ ಕೊಟ್ಟಿರ್ತೀನಿ. ಫೋನ್ ಮಾಡ್ಕೊಂಡು ಬನ್ನಿ. ಅದ್ಭುತವಾದಂಥ ರುಚಿ. ಬಡವರು ಮಕ್ಕಳಿಗೆ ಬೊಂಬಾಟ ರಾತ್ರಿ ಭೋಜನ ಈ ಗುಂಡಿಗೆಕಾಯಿ ರೈಸ್ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಕಣ್ರಿ. ಅಲ್ಲಿವರೆಗೂ ನೀವೇನು ಮಾಡಬೇಕು? ಫನ್ ಮ್ಯಾನ್ ಶೋ ಕನ್ನಡ ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶೇಷವಾಗಿ ನಮ್ಮ ಕರುನಾಡ ಸ್ವಾದ, ಕರುನಾಡ ರುಚಿ, ಕರ್ನಾಟಕದ ರುಚಿ, ಕನ್ನಡಿಗರ ರುಚಿ ಕೊಡುವಂಥ ಇಂಥ ಅದ್ಭುತ ಹೃದಯಗಳಿಗೆ ಸಪೋರ್ಟ್ ಮಾಡಿ. ಪೀಸ್.